ಮುಂಬರುವ 10-15 ವರ್ಷಗಳ ನಂತರ ಪ್ರತಿ ಮನೆಯಲ್ಲಿ ಒಬ್ಬ ಅಧಿಕಾರಿಯನ್ನು ಸೃಷ್ಟಿ ಮಾಡುವುದೇ ನಮ್ಮ DSF ಫೌಂಡೇಶನ್ನ ಗುರಿಯಾಗಿದೆ ಎಂದು DSF ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಕಾಡುಗೋಡಿ ಸಮಾ ಹೆಲ್ತ್ ಕೇರ್ನ ನಿರ್ದೇಶಕರಾದ ಡಾಕ್ಟರ್ ಸೈಯದ್ ಮುಸಾಮಿಲ್ ರವರು ಹೊಸಕೋಟೆಯಲ್ಲಿ ತಿಳಿಸಿದ್ದಾರೆ. ಹೌದು, ಹೊಸಕೋಟೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ DSF ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಶಿಕ್ಷಣದ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳು ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಬೇಕಾದರೆ ಶಿಕ್ಷಕರ ಹಾಗೂ ಪೋಷಕರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಹಾಗೂ ಮಕ್ಕಳನ್ನ ಹೆಚ್ಚು ಉತ್ತೇಜನ ಮಾಡುವುದರಿಂದ ಅವರಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಈ ನಿಟ್ಟಿನಲ್ಲಿ DSF ಸಂಘಟನೆ ಹಲವಾರು ಶಾಲೆಗಳಲ್ಲಿ ಸುಮಾರು 85,000ಕ್ಕೂ ಹೆಚ್ಚು ಮಕ್ಕಳನ್ನ ಗುರುತಿಸಿ ಅವರಿಗೆ ಅಭಿನಂದಿಸಿ ಗೌರವಿಸಿ ಸನ್ಮಾನ ಮಾಡಿ ಇತರೆ ಮಕ್ಕಳಿಗೆ ಮಾದರಿ ಮಾಡಲು ಮುಂದಾಗಿದೆ. ಅದರಂತೆ ಮುಂಬರುವ 10-15 ವರ್ಷಗಳಲ್ಲಿ ಪ್ರತಿ ಮನೆಯಲ್ಲಿ ಒಬ್ಬ ಅಧಿಕಾರಿಯನ್ನ ಸೃಷ್ಟಿ ಮಾಡುವುದೇ ನಮ್ಮ ಗುರಿಯಾಗಿದೆ ಎಂದರು. ಅಸ್ಸಲಾಂ ವಲೈಕುಂ, ಎಲ್ರಿಗೂ ನಮಸ್ಕಾರ. ದೇವ್ರ ದಯ, ಭಗವಂತ ದಯ, ಅಲ್ಲಾ ಗಾಡ್ ದಯದಿಂದ ಇವತ್ತು ಪ್ರೋಗ್ರಾಮು ಬಹಳ ಗ್ರ್ಯಾಂಡ್ ಸಕ್ಸಸ್ಫುಲ್ ಪ್ರೋಗ್ರಾಮ್. ಸುಮಾರು ನಾವೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು 450 ಮಕ್ಕಳು ಇವತ್ತು ಪ್ರೋಗ್ರಾಮ್ ಬರ್ತಾರೆ ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು 450 ಮಕ್ಕಳು ಇವತ್ತು ಬಂದು ಈ 450 ಮಕ್ಕಳು 35% 98% ವರೆಗೂ ಹಾಗೂ ಫ್ರೀ ಮೆಡಿಕಲ್ ಸೀಟ್ ತಗೊಂಡಿರೋರು, ಫ್ರೀ ಇಂಜಿನಿಯರಿಂಗ್ ಸೀಟ್ ತಗೊಂಡಿರೋರು ಎಲ್ಲಾ ತರ ಮಕ್ಕಳು ಇವತ್ತು ಬಂದಿದ್ರು. ಸಾಕಷ್ಟು ಮಕ್ಕಳು ಇವತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬಂದಿದ್ರು, ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಕಾಲೇಜ್ ಮಕ್ಕಳು ಬಂದಿದ್ರು. ಜೊತೆಗೆ ಈ ಖಾಸಗಿ ಶಾಲೆದು ಹಾಗೂ ಕಾಲೇಜ್ ಮಕ್ಕಳು ಸಹ ಬಂದಿದ್ರು. ಈ ಮಕ್ಕಳಿಗೆ ಇವತ್ತು ನಮ್ಮ ಮುಖ್ಯ ಅತಿಥಿಗಳು ಯಾರು ಗೋಪಿನಾಥ್ ಸಾಹೇಬರು ಬಂದಿದ್ರು. ನೋಡಿ, ಅವರು ಎನ್ಸೈಕ್ಲೋಪೀಡಿಯಾ ರೀ, ಅವರು ಮಾಮೂಲಿ ವ್ಯಕ್ತಿ ಅಲ್ಲ, ಎನ್ಸೈಕ್ಲೋಪೀಡಿಯಾ. ಅವರು ಈ ವಿದ್ಯೆಗೆ ಸಮುದ್ರ ಇದ್ದಂಗೆ, ಅವರು ಅಷ್ಟು ನಾಲೆಜ್ ಇರೋ ವ್ಯಕ್ತಿ. ಎಷ್ಟು ಸುಲಭವಾಗಿ ಅವರು ಇವತ್ತು ಮಕ್ಕಳನ್ನ ಅರ್ಥ ಮಾಡಿಸಿದ್ರೆ, ಅವರು ಜಸ್ಟ್ ನಿಮ್ಮ ಲೈಫ್ದಲ್ಲಿ ಬದಲಾವಣೆ ಬರ್ಬೇಕಂದ್ರೆ ವಿದ್ಯೆ ಶಕ್ತಿನ ಅರ್ಥ ಮಾಡಿಸ್ತಾರೆ. ನೋಡಿ, ಅವರೊಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಅವರ ತಂದೆ ತಾಯಿಗೆ 11 ಮಕ್ಕಳು ಮಾಸ್ಟರ್ ಡಿಗ್ರಿ ಮಾಡಿಸಿದ್ದಾರೆ. ಅಂದ್ರೆ ಬಡತನಕ್ಕೆ ವಿದ್ಯೆಗೆ ಸಂಬಂಧ ಏನಿಲ್ಲ. ವಿದ್ಯೆ ಪಡಿಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಭಾರತ ದೇಶ ಸರ್ಕಾರ ಆಗಿರ್ಬೋದು ಫ್ರೀಯಾಗಿ ವಿದ್ಯೆ ತಗೊಳ್ಳೋರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ವಿದ್ಯೆ ತಗೊಳ್ಬೋದು, ಫ್ರೀಯಾಗಿ ತಗೊಳ್ಬೋದು. ನಾವೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದು, ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು ನಾವೆಲ್ಲ. ಅದಕ್ಕೆ ನಾವು ಮಕ್ಕಳಿಗೆ ಇದೇ ಮಾತು ಅರ್ಥ ಮಾಡಿಸಿದ್ವಿ. ನೋಡಿ, ನೀವೆಲ್ಲ ಗೋಲ್ಡ್ ಇದ್ದಂಗೆ, ಗೋಲ್ಡ್ಗೆ ನೀವು ಬೀರುದಲ್ಲಿ ಇಕ್ಕಿದ್ರೂ ಅದೇ ಬೆಲೆ, ತಿಪ್ಪೆ ಗುಡ್ಡಿಗೆ ಬಿಸಾಕಿದ್ರೆ ಅದೇ ಬೆಲೆ. ನಿಮ್ಗೆ ದೇವರು ಹುಡ್ಸಿರೋದು ಕೆಲ್ಸಕ್ಕೋಸ್ಕರ, ನಿಮ್ಗೆ ಆ ಶಕ್ತಿ ಕೊಟ್ಟಿದ್ದಾನೆ. ನೀವು ಈ ಕಡೆ ಆ ಕಡೆ ಡೈವರ್ಟ್ ಆಗ್ತೀರ ನಿಮ್ಮ ಮನಸ್ಸನ್ನ, ನಿಮ್ಮ ತಲೆನ 5-6 ವರ್ಷ ಚೆನ್ನಾಗಿ ಓದಿ ಅಂದ್ಬಿಟ್ಟು ಆ ಪಾಯಿಂಟ್ ಅವರು ಅರ್ಥ ಮಾಡಿಸ್ತಾ ಇದ್ರು. ಅದಕ್ಕೆ ಇದು ಗೋಪಿನಾಥ್ ಸಾಹೇಬ್ ಬಂದಿದ್ರು. ಅವರಿಗೆ ನಮ್ಮ ಟೋಟಲ್ DSF ಟೀಮ್ ಕಡೆಯಿಂದ ಅವ್ರಿಗೆ ನಾವು ಫ್ರಮ್ ದ ಬಾಟಮ್ ಆಫ್ ಹಾರ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇವೆ. ಜೊತೆಗೆ ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು, ನಮ್ಗೆ ಹಂಗೆ ಸುಮಾರು ಒಂದು 3-4 ಸಲ ನಮ್ಮ ಪ್ರೋಗ್ರಾಮ್ ಬಂದಿದ್ದಾರೆ. ನಮ್ಮ IRS ಆಫೀಸರು ಜಯರಾಮ್ ರಾಯ್ಪುರ್ ಅವರು ನಮ್ಮ ಇಡೀ ಪ್ರಪಂಚಕ್ಕೆ ಒಕ್ಕಲಿಗರ ಸಂಘ ಅಧ್ಯಕ್ಷರು. ಇವತ್ತು ಅವರು ಹೇಳ್ತಾ ಇದ್ರು, ಅವ್ರ ಸಂಘದಲ್ಲಿ, ಒಕ್ಕಲಿಗರ ಸಂಘದಲ್ಲಿ ಯಾವ ತರ ಅವರ ಕಮ್ಯುನಿಟಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಯಾವ ತರ ಪ್ಲಾನ್ಸ್ ಮಾಡ್ಕೊಂಡಿದ್ದಾರೆ, ಯಾವ ತರ ಸ್ಕೀಮ್ಸ್ ಮಾಡ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ಇವತ್ತು ನಮ್ಮ ಮೈನಾರಿಟಿ ಮುಸ್ಲಿಮ್ಸ್ ನಾವಾಗಿರ್ಬೋದು, ನಾವು ದಲಿತರಾಗಿರ್ಬೋದು, ಬ್ಯಾಕ್ವರ್ಡ್ ಆಗಿರ್ಬೋದು, ನಾವೆಲ್ಲ ಸ್ವಲ್ಪ ದೇವ್ರು ಯಾರನ್ನ ಚೆನ್ನಾಗಿ ಇಕ್ಕಿದ್ದಾನೆ ಅವರೆಲ್ಲ ಮುಂದೆ ಬಂದು, ಯಾರ ಹತ್ರ ವಿದ್ಯೆ ಇದೆ ಅವ್ರು ಸ್ವಲ್ಪ ವಿದ್ಯೆ ಹಂಚಿ, ಯಾರ ಹತ್ರ ದುಡ್ಡಿದೆ ಸ್ವಲ್ಪ ದುಡ್ಡು ಹಂಚಿ, ಯಾರ ಹತ್ರ ಸಮಯ ಇದೆ ಸ್ವಲ್ಪ ಸಮಯ ಕೊಡಿ. ನಾವು ಸಮಯನ, ದುಡ್ಡನ್ನ ಹಾಗೂ ವಿದ್ಯೆನ ಹಂಚೋದ್ರಿಂದ ನಾವು ಬ್ಯಾಕ್ವರ್ಡ್ ಏನಿದ್ದೀವಿ ನಾವು ಮುಂದೆ ಬರ್ಬೋದು, ಮೈನಾರಿಟಿ ಏನಿದ್ದೀವಿ ನಾವು ಮುಂದೆ ಬರ್ಬೋದು. ಅದಕ್ಕೆ ಇವತ್ತು ಜಯರಾಮ್ ಸರ್ ಅವರು ಏನೇ ಮಾಡಿ ನೀವು ಎಕ್ಸಲೆನ್ಸಿಗೆ ಹೋಗ್ಬೇಕು, ನೀವು ಟಾಪ್ ಆಗ್ಬೇಕು, ದೊಡ್ಡ ಸಾಧನೆ ಮಾಡಬೇಕು ಅಂದ್ಬಿಟ್ಟು ಅವರು ಬಹಳ ಚೆನ್ನಾಗಿ ಅರ್ಥ ಮಾಡಿದ್ರು. ಅದ ನಂತರ ನಮ್ಮ ಮೊಹಮ್ಮದ್ ರಫಿ ಪಾಷಾ GST ಕಮಿಷನರ್ KS ಆಫೀಸರು ಅವರು ಬಂದಿದ್ರು.
ಅವರು ನೋಡಿ, ಅವರಮ್ಮ ಹಿಂದಿ ಟೀಚರು, ಅವರಪ್ಪ ಪೊಲೀಸ್ ಇನ್ಸ್ಪೆಕ್ಟ್ರು. ಅವರು 4 ಮಕ್ಕಳು, 4 ಗಂಡು ಮಕ್ಕಳು, 4 ಜನ ಒಳ್ಳೆ ಸ್ಥಾನದಲ್ಲಿದ್ದಾರೆ. 4 ಜನ ಮಾಸ್ಟರ್ಸ್ ಮಾಡಿದ್ದಾರೆ. ಒಬ್ರು ಡಾಕ್ಟರ್ ಆಗಿದ್ದಾರೆ, ಒಬ್ರು ಪ್ರೊಫೆಸರ್ ಆಗಿದ್ದಾರೆ, ಒಬ್ರು KS ಆಫೀಸರ್ ಆಗಿದ್ದಾರೆ. ಈ ತರ ಇನ್ನೊಬ್ರು ಆಲ್ ಇಂಡಿಯಾ ರೇಡಿಯೋದಲ್ಲಿ, ಅಮೆರಿಕಾ ರೇಡಿಯೋದಲ್ಲಿ ಇದು ಆಗಿದ್ದಾರೆ. ಅವರು ಆ ತರ ಬೆಳೆದಿದ್ದಾರೆ. ಅದಕ್ಕೆ ನಾನು ಇವತ್ತು ನಮ್ಮ ಗೋಪಿನಾಥ್ ಸಾಹೇಬ್ರನ್ನ ಹಾಗೂ ನಮ್ಮ ಜಯರಾಮ್ ರಾಯ್ಪುರ್ ಸಾಹೇಬ್ರನ್ನ ಹಾಗೂ ನಮ್ಮ ಮೊಹಮ್ಮದ್ ರಫಿ ಪಾಷಾ ಸಾಹೇಬ್ರನ್ನ ಹಾಗೂ ನಮ್ಮ ಮಲೇಶ್ ಸಾಹೇಬ್ರು, ಪಾಪ ಬಹಳ ಬಿಸಿ ಇದ್ರು. ಅವರು ಅಷ್ಟು ಬಿಸಿ ಇದ್ರೂ ಅವ್ರು ಬಂದು ಬಹಳ ಚೆನ್ನಾಗಿ ಮಾತಾಡಿದ್ರು. ನನಗೆ ಬಹಳ ಇಂಪ್ರೆಸ್ ಆಯ್ತು, ಬಹಳ ಜೋಶ್ ಕೊಟ್ರು. ಹಾಗೂ ಹೇಳಿದ್ರು, ನೀವು ಎಷ್ಟು ಚೆನ್ನಾಗಿರ್ತೀರಾ, ನಮ್ಮ ಹೊಸಕೋಟೆ ಅಷ್ಟು ಸುಖವಾಗಿರ್ತದೆ. ನೀವು ಏನಾದ್ರು ಅಪ್ಪಿತಪ್ಪಿ ಏನಾರ ಹೋದ್ರೆ ನಮ್ಮ ಹೊಸಕೋಟೆ ತೋಟ ನಂದಿ ಹಾಳಾಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮ ಬಂದು ನಮ್ಮ ಹತ್ರ ಭಿಕ್ಷೆ ಕೇಳಬಾರ್ದು, ನಿಮ್ಮ ಅಪ್ಪ ಅಮ್ಮ ಬಂದು ಪೊಲೀಸ್ ಸ್ಟೇಷನ್ ನಿಂತ್ಕೊಳ್ಬಾರ್ದು ಅಂದ್ರೆ ನೀವು ತಪ್ಪು ಮಾಡಬೇಡಿ ಅಂದ್ಬಿಟ್ಟು ಎಲ್ಲ ಮಕ್ಕಳನ್ನ ಅರ್ಥ ಮಾಡಿಸಿದ್ರು. ಅದ್ರ ಜೊತೆಗೆ ಇವತ್ತು ನಮ್ಮ ಎಲ್ಲ DSF ಟ್ರಸ್ಟೀಸು ಹಾಗೂ ನಮಗೆ ನಮ್ಮ ಅಡ್ವೈಸರ್ಸ್ ಯಾರಿದ್ದಾರೆ, ನಮ್ಮ DSF ಆಲ್ ಇಂಡಿಯಾ ಅಡ್ವೈಸರ್ಸು, ನಮ್ಮ ಇಮ್ತಿಯಾಜ್ ಅಣ್ಣ ಹಾಗೂ ನಮ್ಮ ವಿಜಯ್ ಕುಮಾರ್ ಅವರು ಹಾಗೂ ನಮ್ಮ ಸೈಯದ್ ಇಬ್ರಾಹಿಂ ಅವರು ಹಾಗೂ ಅಮ್ಜದ್ ಪಾಷಾ ಅವರು, ಇವರೆಲ್ಲ ನಮ್ಮ ಕೈ ಜೋಡಿಸಿ ಇಲ್ಲ ಮಾಡೋಣ ಅಂದ್ಬಿಟ್ಟು. ಜೊತೆಗೆ ನೋಡಿ, ಇವತ್ತು ನಮ್ಮ ಸೈಯದ್ ವಸೀಂ ಅವರು ಇದ್ದಾರೆ. ಅವರು ಕಾರ್ಪೊರೇಟ್ ಟ್ರೈನರ್. ಅವರು ಸುಮಾರು 200 ದೇಶಗಳಲ್ಲಿ ಅವ್ರು ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಇಂಜಿನಿಯರ್ಸ್ಗೆ. ಆಯ್ತಾ, ನಮ್ಮ ನವಾಜ್ ಅವರು ಇದ್ದಾರೆ, ಅವರು ಲಾಯರು. ಹಾಗೂ ನಮ್ಮ ಅಫ್ಜಲ್ ಭೈ ಅವರು ಇದ್ದಾರೆ. ಹಾಗೂ ಇವರೆಲ್ಲ ಸೇರಿ ಒಂದು ಟೀಮ್ನ ಮಾಡಿ ನಾವು ಮಾಡ್ತಾ ಇರೋದ್ರಿಂದ ಇವತ್ತು ಈ ಥರ ಸಕ್ಸಸ್ ಆಗಿದೆ. ಇವತ್ತವರೆಗೂ ನಾವು ಸುಮಾರು ಒಂದು 84,000 ಮಕ್ಕಳಿಗೆ ನಾವು ಕಳೆದ 14 ವರ್ಷದಿಂದ ನಾವು ಅವ್ರಿಗೆ ತರಬೇತಿ ಕೊಟ್ಟು, ಟ್ರೈನಿಂಗ್ ಕೊಟ್ಟು, ಅವ್ರಿಗೆ ಕ್ಯಾಶ್ ಅವಾರ್ಡ್ ಕೊಟ್ಟು, ಎಸ್ ನೀನು ಹುಟ್ಟಿರೋದೇ ಗೆಲ್ಲೋಕ್ಕೋಸ್ಕರ, ನೀನು ಗೆಲ್ಬೋದು, ನಾವು ನಿನ್ನ ಜೊತೆ ಇದ್ದೀವಿ ಅಂದ್ಬಿಟ್ಟು ಅವ್ರನ್ನ ಧೈರ್ಯ ತುಂಬಿ ನಾವು ಮಾಡ್ತಾ ಇದ್ವಿ. ಅದಕ್ಕೆ ಇದು DSF ಅನ್ನೋದೇನಿದೆ, ಡಿವೈನ್ ಸರ್ವಿಸಸ್ ಫಾರ್ ಎವರ್ ಫೌಂಡೇಶನ್ ಏನಿದೆ, ಇದು ನಾನ್ ಪ್ರಾಫಿಟೇಬಲ್, ನಾನ್ ಪೊಲಿಟಿಕಲ್ ಆರ್ಗನೈಸೇಷನು. ನಾವು ಯಾವುದೇ ಒಂದು ಜಾತಿ, ಮೇಲ್ಜಾತಿ, ಕೀಳ್ ಜಾತಿ, ಆ ಜಾತಿ ಈ ಜಾತಿ ನೋಡಿದ್ರ ಬರೀ ಒಂದೇ, ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು, ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ಬೇಕಂದ್ರೆ ನಮ್ಮ ಬಡವ್ರ ಮಕ್ಕಳು ಗ್ರಾಜ್ಯುಯೇಟ್ ಆಗ್ಬೇಕು, ಒಳ್ಳೆ ಕೆಲಸದಲ್ಲಿ ಇರ್ಬೇಕು. ಎಲ್ರು ಹೇಳೋದೇನಂದ್ರೆ, ನಿನ್ BPL ಕಾರ್ಡ್ ಇದೆಯಾ ಅಂತಾರೆ. ನಾವ್ ಹೇಳೋದು, ದಯವಿಟ್ಟು BPL ಕಾರ್ಡ್ ಬಿಟ್ಟು APL ಕಾರ್ಡ್ ಬನ್ನಿ. ನಮ್ಗೆ BPL ಕಾರ್ಡ್ ಬೇಡ. ನಾವು ನಮ್ಮ ಸರ್ಕಾರದ ಮೇಲೆ, ನಮ್ಮ ದೇಶದ ಮೇಲೆ ನಾವು ತೂಕ ಆಗ್ಬಾರ್ದು, ಭಾರ ಆಗ್ಬಾರ್ದು. ನಮ್ಮಿಂದ ನಮ್ಮ ದೇಶಕ್ಕೆ ಒಳ್ಳೇದಾಗ್ಬೇಕು, ನಮ್ಮಿಂದ ನಮ್ಮ ದೇಶಕ್ಕೆ ಸಹಾಯ ಆಗ್ಬೇಕು ಅನ್ನೋ ಒಂದು ಮನಸ್ಸಿಟ್ಕೊಂಡು ಮಾಡ್ತಾ ಇದ್ವಿ. ಇಲ್ಲಿಂದ ಒಂದು 10 ವರ್ಷದಲ್ಲಿ ನನ್ಗೆ ಎಲ್ಲ ನಂಬಿಕೆ ಇದೆ. ಪ್ರತಿಯೊಂದು ಮನೆಗೆ ಒಂದು ಗ್ರಾಜ್ಯುಯೇಟ್ ಕ್ರಿಯೇಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಿಮ್ಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು. ಬಳಿಕ ಮೈಸೂರು ವಾಣಿಜ್ಯ ತೆರಿಗೆ ಆಯುಕ್ತರಾದ ಜಯರಾಮ್ ರಾಯ್ಪುರ್ ಅವರು ಮಾತನಾಡಿ, ಮಕ್ಕಳಿಗೆ ಕೇವಲ ಶಿಕ್ಷಣ ಹೊಂದಿದ್ದರೆ ಸಾಲದು, ಅದರ ಜೊತೆಗೆ ಗೌರವ, ಜ್ಞಾನ, ಉತ್ತಮ ವ್ಯಕ್ತಿಯಾಗಬೇಕು. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಅರಿವು ಮೂಡಿಸಲು DSF ಫೌಂಡೇಶನ್ ಉತ್ತಮ ಕೆಲಸ ಮಾಡುತ್ತಿದ್ದು, ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಹಣವನ್ನ ನೀಡಿ ಪ್ರೋತ್ಸಾಹಿಸುತ್ತದೆ. ಇಂತಹ ಸಂಘಟನೆಗಳು ಹೆಚ್ಚಾಗಿ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದರೆ ನಮ್ಮ ರಾಜ್ಯದಲ್ಲಿ ಶಿಕ್ಷಣದ ಕೊರತೆ ಅಥವಾ ಅನಕ್ಷರಸ್ಥರ ಕೊರತೆ ನೀಗಿಸಬಹುದು ಎಂದರು. ಈ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಸಂತೋಷದ ಘಟನೆ. ಆದ್ರೆ ಮುಜಮ್ಮಿಲ್ ಅವರಲ್ಲಿ ಒಂದು ನನ್ನ ಆಕ್ಷೇಪಣೆ ಇದೆ. ವೇದಿಕೆ ಮೇಲೆ ನಾವು ಒಂದು 25 ಜನ ಇದ್ದೇವೆ, ಆದ್ರೆ ಒಬ್ಬರೇ ಒಬ್ಬ ಮಹಿಳೆ ಕೂಡ ವೇದಿಕೆ ಮೇಲೆ. ಹೇಗೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ನಾವು ಮಾದರಿಯನ್ನು ಸೃಷ್ಟಿ ಮಾಡಬೇಕು, ಮಾಡಲ್ಲ. ಯಾವುದೇ ಒಂದು ಸಣ್ಣ ಹೆಣ್ಮಕ್ಳು ಕುತ್ಕೊಂಡಿರ್ಬೇಕಾದ್ರೆ ನಾನು ಕೂಡ ಮುಂದೆ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ರೆ ನಾನು ಕೂಡ ವೇದಿಕೆ ಮೇಲಿರ್ತೇನೆ, ನಾನು ಕೂಡ ಇನ್ನೊಬ್ಬರಿಗೆ ಮಾದರಿ ಆಗಿರ್ತೇನೆ, ಸ್ಫೂರ್ತಿ ಆಗಿರ್ತೇನೆ ಅನ್ನೋ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೀವಿ. ನಾನು ಮಹಾತ್ಮ ಗಾಂಧಿ ಮತ್ತು ರಾಮ್ ಮನೋಹರ್ ಇವರಿಬ್ಬರ ಶಿಷ್ಯ. ಲೋಹೆ ಒಂದು ಮಾತು ಹೇಳ್ತಾರೆ, ಯಾವುದೇ ವೇದಿಕೆಯಲ್ಲಿ ಒಂದು ವೇದಿಕೆಯಲ್ಲಿ 6 ಜನ ಇದ್ರೆ ಅದರಲ್ಲಿ ಕನಿಷ್ಠ ಪಕ್ಷ 2 ಕೂಡ ಹೆಣ್ಣುಮಕ್ಳು ಇರಲೇಬೇಕು ಆ ವೇದಿಕೆಯಲ್ಲಿ ಅನ್ನೋ ಮಾತನ್ನ ರಾಮ್ ಮನೋಹರ್ ಲೋಹಿಯಾ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮದು ಸಮ ಸಮಾಜ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆ ಸಮ ಸಮಾಜ ಅನ್ನುವ ಮಾತಿನಲ್ಲಿ ವರ್ಗರಹಿತವಾಗಿ, ಜಾತಿರಹಿತವಾಗಿ, ಧರ್ಮರಹಿತವಾಗಿರೋದು ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಜೆಂಡರ್ ನ್ಯೂಟ್ರಲ್ ಆಗಿರೋದು ಕೂಡ, ಲಿಂಗ ಭೇದವನ್ನು ಕೂಡ ಮರೆಯೋದು ಕೂಡ ಅಷ್ಟೇ. ಬಳಿಕ ಸಂಘಟನೆಯ ಕಾರ್ಯವೈಖರಿಯನ್ನ ಸ್ಥಳೀಯ ಮುಖಂಡರಾದ ವಿಜಯಕುಮಾರ್, ಕಾಡುಗೋಡಿಯ ಸಲೀಂ ಇಬ್ರಾಹಿಂ ಅವರು ಶ್ಲಾಘಿಸಿದ್ದಾರೆ. ನನ್ನ ಹೆಸರು ವಿಜಯಕುಮಾರ್ ಅಂತ ಹೇಳ್ಬಿಟ್ಟು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಹಾಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ಮೆಂಬರ್ ಆಗಿದ್ದೀನಿ. ವಿಶೇಷವಾಗಿ ಇವತ್ತು ನಾವು ಸೇರಿರ್ತಕ್ಕಂಥದ್ದು ಏನು ನಮ್ಮ ಮುಜ್ಮಿಲ್ ಸಾಹೇಬ್ರು ಹೇಳ್ದಂಗೆ DSF
ಆ ಫೌಂಡೇಶನಲ್ಲಿ ನಾನು ಅವ್ರ ಜೊತೆಯಲ್ಲಿ ಯಾವಾಗ ಅವ್ರು ಪ್ರಾರಂಭ ಮಾಡಿದ್ರು ಹೊಸಕೋಟೆ ತಾಲೂಕಲ್ಲಿ ಆವಾಗಿಂದನೂ ಅವ್ರ ಜೊತೆಲಿ ಇದ್ದೀನಿ ನಾನು. ಅವರ ಕಾನ್ಸೆಪ್ಟ್ ಒಂದೇ, ಮಕ್ಕಳನ್ನ ವಿದ್ಯಾವಂತರನ್ನು ಮಾಡಬೇಕು. ಈಗಾಗಲೇ ಹೇಳಿದಾಗೆ ಪ್ರತಿಯೊಂದು ಮನೆಯಲ್ಲಿ ಗ್ರ್ಯಾಜುಯೇಟ್ಗಳಿರಬೇಕು, ಪ್ರತಿಯೊಂದು ಮನೆಯಲ್ಲೂ ಗ್ರ್ಯಾಜುಯೇಟ್ಗಳಿರಬೇಕು. ಆ ಕಾನ್ಸೆಪ್ಟು ಇದೆಯಲ್ಲ, ಎಜುಕೇಷನ್ ಕೊಡೋಂಥ ಕಾನ್ಸೆಪ್ಟು ಸರ್ಕಾರಗಳಿಂದನೇ ಸಾಧ್ಯ ಆಗ್ತಾಯಿಲ್ಲ. ಅಂಥದ್ರಲ್ಲಿ ನಮ್ಮ ಮುಜ್ಮೇಲ್ ಸಾಹೇಬರು, ನಮ್ಮ ಇಮ್ತಿಯಾಜ್ ಅವರು ಮತ್ತು ಎಲ್ಲ ಅವರ ಸ್ನೇಹಿತರು ಸೇರಿಕೊಂಡು ಆ ಫೌಂಡೇಶನ್ ಮಾಡಿಕೊಂಡು ಆ ಕಾನ್ಸೆಪ್ಟ್ ಇದೆಯಲ್ಲ, ಎಜುಕೇಷನ್ ಕೊಡಬೇಕಂತ ಕಾನ್ಸೆಪ್ಟು ಅದೇ ಸಲ್ಯೂಟ್ ಅದಕ್ಕೆ. ಯಾಕಂದರೆ ಮಕ್ಕಳು ವಿದ್ಯಾವಂತರಾದ್ರೇ ಮುಂದಿನ ಭಾರತದ ಭವಿಷ್ಯ ಉಜ್ವಲ ಆಗೋದು. ಅಂಥ ಕಾನ್ಸೆಪ್ಟ್ ಮಾಡಿಕೊಂಡು ಇವರು ಪ್ರತಿಯೊಂದು ಜಾಗದಲ್ಲೂ, ಹೊಸಕೋಟೆ ತಾಲೂಕೆ ಅಲ್ಲ, ಆನೇಕಲ್ ತಾಲೂಕಲ್ಲೂ ಮಾಡ್ತಾವ್ರೆ, ಬೆಂಗಳೂರು ನಗರದಲ್ಲೂ ಮಾಡ್ತಾವ್ರೆ, ಎಲ್ಲ ಕಡೆನೂ ಮಾಡ್ತಾವ್ರೆ. ಇದು ಇವಾಗಲೇ ಹೇಳಿದಾಗೆ 84,000ಕ್ಕೂ ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗ್ಬೋದು, ಮತ್ತು ಅವ್ರಿಗೆ ಹಿತವಚನಗಳು ಹೇಳ್ಬೋದು, ಆಮೇಲೆ ಪ್ರತಿಭಾ ಪುರಸ್ಕಾರ ಆಗ್ಬೋದು, ಪ್ರತಿಯೊಂದು ಮಾಡ್ಕೊಂಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನನಗಂತೂ ತುಂಬ ಸಂತೋಷ ಅವ್ರು ಮಾಡ್ತಾಯಿದ್ದ ಕಾರ್ಯ. ನಾನಂತೂ ಅವ್ರು ಯಾವತ್ತವರೆಗೂ ನನ್ನನ್ನು ಕರೀತಾರೋ, ಯಾವತ್ತವರೆಗೂ ಇಂಥ ಜಾಗಕ್ಕೆ ಬಾ ಅಂತಾರೋ ಅವ್ರ ಜೊತೆಲಿ ಹೋಗೋದು ನಾನು ರೆಡಿ ಇದ್ದೀನಿ. ಮತ್ತು ನಮ್ಮ ಸ್ನೇಹಿತರು ಯಾರ್ಯಾರು ಇದ್ದಾರೋ ಅವ್ರಿಗೂ ಸಹ ನಾನು ಅಪ್ರೋಚ್ ಮಾಡ್ತೀನಿ. ಯಾಕಂದರೆ ನಮ್ಮ ಕಾನ್ಸೆಪ್ಟ್ ಬೇರೆ ಏನಿಲ್ಲ, ಅಲ್ಲಿ ಮಕ್ಕಳನ್ನ ಎಜುಕೇಟೆಡ್ ಮಾಡಬೇಕು. ಈಗಾಗಲೇ ನಾವು ಅಲ್ಲಿ ಮಾತಾಡಿದ್ವಲ್ಲ, ಇದರಲ್ಲಿ ಅಂಬೇಡ್ಕರ್ ಭವನಲ್ಲಿ ಎಂತೆಂಥ ಮಾತುಗಳು ಅಲ್ಲಿ. ಆಮೇಲೆ ಅಂಬೇಡ್ಕರ್ ಭವನಲ್ಲಿ ಗೋಪಿನಾಥ್ ಅವರು ಅವ್ರ ಫ್ಯಾಮ್ಲಿನಲ್ಲಿ 11 ಜನ ಮಕ್ಕಳು, 11 ಜನನೂ ಡಬಲ್ ಡಿಗ್ರಿ ಮಾಡಿದ್ದಾರೆ. ಇವಾಗ ಅವರ ಬ್ರದರ್ ಹೇಳೋದ್ರಲ್ಲಿ ನಾಗೇಶ್ ಅವರು ಸೀನಿಯರ್ ಮೋಸ್ಟ್ ಅವರು ಅಡ್ವೊಕೇಟ್, ಅವರು ಒಳ್ಳೊಳ್ಳೆ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋಂಥವ್ರು ಅವರು ಅಂತ. ಮತ್ತು ಅವ್ರಿಗೆ ಗೋಪಿನಾಥ್ ಅವ್ರಿಗೆ 9 ಭಾಷೆ ಬರುತ್ತಂತೆ. ಅವ್ರಿಗೆ ಉರ್ದುನಲ್ಲೇ ಮಾತಾಡಿದ್ರು, ಅಲ್ಲಿ ಕನ್ನಡದಲ್ಲೂ ಮಾತಾಡಿದ್ರು, ಉರ್ದುನಲ್ಲಿ ಮಾತಾಡಿದ್ರು. ಅಂಥ ವಿಚಾರವಂತರನ್ನ ಪ್ರತಿ ವರ್ಷ ಕರೆದು ಒಬ್ಬೊಬ್ಬರನ್ನ ಮಕ್ಕಳಿಗೆ, ಯಾಕಂದರೆ ಅವ್ರು ಯಾವ ರೀತಿ ಬೆಳೆದು ಬಂದರು, ಅವ್ರು ಯಾವ ರೀತಿ ಅವರ ಎಜುಕೇಷನ್ ಮಾಡಿದ್ರು, ಯಾವ ರೀತಿ ಮುಂದುವರಿತಾ ಇದ್ದಾರೆ ಅನ್ನೋದನ್ನು ಆ ಮಕ್ಕಳಲ್ಲಿ ಆ ಚೈತನ್ಯ ತುಂಬೋಂಥ ಕೆಲಸ ಈ ಫೌಂಡೇಶನ್ ವತಿಯಿಂದ ಮಾಡ್ತಾಯಿದ್ದಾರೆ. ಮತ್ತು ಇಂಪಾರ್ಟೆಂಟ್ ಏನಂದರೆ, ಇದು ಯಾವುದೇ ರಾಜಕೀಯ ಹೊರತುಪಡಿಸಿ ಪಕ್ಷಾತೀತವಾಗಿ ಎಲ್ಲರನ್ನೂ ಕರ್ಕೊಂಡು ಮಾಡೋಂಥ ಒಂದು ಫೌಂಡೇಶನ್ ಆಗೈತೆ. ಮತ್ತು ಯಾರಾದ್ರೂ ಹೋಗಿ ಡೊನೇಷನ್ ಕೊಡ್ರಿ, ನನಗೆ ಒಂದು 10 ರೂಪಾಯಿ ಕೊಡ್ರಿ, 20 ಕೊಡ್ರಿ, 1000 ಕೊಡ್ರಿ, 2000 ಅಂತ ಕೇಳೋದಿಲ್ಲ. ಎಲ್ಲ ಅವ್ರ ಕೈಯಿಂದ ಹಾಕ್ಕೊಂಡು ಅವ್ರ ಫೌಂಡೇಶನ್ ಅವರೇ ಮಾಡ್ತಾ ಇದ್ದಂಥ ಒಂದು ಕಾರ್ಯ. ಇಂಥ ಕಾರ್ಯಗಳು ಯಾಕಂದರೆ ನಾವೊಂದು ಏನಾದರೂ ಒಂದು ಮಾಡಬೇಕಾದ್ರೆ 76 ಜನದ ಹತ್ರ 100 ಜನದ ಹತ್ರ ಹೋಗ್ತೀವಿ, ಡೊನೇಷನ್ ಕೊಡ್ರಿ, ನಾವು ಹಿಂಗೆ ಮಾಡ್ತಾಯಿದ್ವಿ, 100 ಜನ ಕೊಡ್ರಿ, ಡೊನೇಷನ್ ಕೊಡ್ರಿ ಅಂತ. ಆದರೆ ಇದು ಯಾವುದೇ ವೈಯಕ್ತಿಕ ಲಾಭ ಇಲ್ಲದೆ ಸ್ವಂತ ದುಡ್ಡಿಂದ ಮಕ್ಕಳನ್ನ ಅದು ಯಾವುದೇ ಜಾತಿ ಆಗ್ಬೋದು. ಈಗಾಗಲೇ ಹೇಳಿದೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರಾದರೂ ಆಗ್ಬೋದು. ಅವ್ರಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಸತತವಾಗಿ ಅವರು ಈ ಒಂದು ಕಾರ್ಯಕ್ರಮಗಳನ್ನ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ಅವ್ರಿಗೆ ಮೈಂಡಲ್ಲಿ, ಯಾಕಂದರೆ ನೀವು ಈ ಸೋಷಿಯಲ್ ಮೀಡಿಯಾ ಬಂದಿದೆ, ಅದರಲ್ಲಿ ನೀವು ಕೆಟ್ಟ ವಿಷಯಗಳ ಕಡೆ ಹೋಗಬಾರ್ದು, ಒಳ್ಳೆಯ ವಿಷಯದ ಕಡೆ ಹೋಗ್ರಿ, ವಿದ್ಯಾವಂತರಾಗ್ರಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದು ತುಂಬ ದೊಡ್ಡ ವಿಷಯ. ಇವರ ಸೇವೆ ಇದೇ ರೀತಿ ಮುಂದುವರಿಯಲಿ. ಹೊಸಕೋಟೆ ತಾಲೂಕಿನ ಪ್ರತಿ ಹೋಬಳಿನಲ್ಲಿ ಮಾಡಲಿ, ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮದಲ್ಲೂ ಮಾಡಲಿ. ಎಲ್ಲ ಕಡೆ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ನಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾವಂತರನ್ನು ಮಾಡಿ ಸಮಾಜಕ್ಕೆ ಕೊಡುಗೆ ಕೊಡೋದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಲಿ ನಾವು ಸಹ ಸೇರಿಕೊಂಡು ಈ ಕಾರ್ಯದಲ್ಲಿ ರಾತ್ರಿ ಆಗಲೂ ಅವರು ಎಲ್ಲ ಕರೆದಾಗಲೂ ಅಲ್ಲಿ ಹೋಗೋದಕ್ಕೆ ನಾವು ರೆಡಿ ಇದ್ದೀವಿ. ನಮಸ್ಕಾರ ಎಲ್ರಿಗೂ. ಸೊ ನಾವಿವತ್ತು ಹೊಸಕೋಟೆ DSF ಫೌಂಡೇಶನ್ ಕಡೆಯಿಂದ ಇವತ್ತು ಹಾಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ. ಸೊ ಇವತ್ತು ಬಹಳ ಸುವ್ಯವಸ್ಥೆಯಿಂದ ಆಗಿದೆ, ತುಂಬ ವ್ಯವಸ್ಥೆ ಚೆನ್ನಾಗಿತ್ತು. ಬಂದಂಥ ವಿದ್ಯಾರ್ಥಿಗಳು, ಬಂದಂಥ ಪೋಷಕರು, ಬಂದಂಥ ಟೀಚರ್ಸು, ಬಂದಂಥ ಅವ್ರನ್ನ ನೋಡೋದಕ್ಕೆ, ಅವ್ರನ್ನ ಎಂಕರೇಜ್ ಮಾಡೋದಕ್ಕೆ ಬಂದಂಥ ಎಲ್ಲ ಗಣ್ಯರು ಸಹ ಈ ಪ್ರೋಗ್ರಾಮಿಂದ, ಈ ಒಂದು ಕಾರ್ಯಕ್ರಮದಿಂದ ತುಂಬಾ ಸಂತೋಷಪಟ್ಟು ಹೋದರು. ಇದು ಎರಡನೇದಾಗಿ ಏನಂತ ಹೇಳಿದ್ರೆ, ಇವತ್ತು ಬಂದಂಥ ಗಣ್ಯ ವ್ಯಕ್ತಿಗಳೆಲ್ಲ ಅವರೆಲ್ಲ ಬಡತನದಿಂದ ಬಂದು ಇವತ್ತೇನು ವಿದ್ಯಾಭ್ಯಾಸನ ಪಡ್ಕೊಂಡಿದ್ರು ಅದನ್ನು ಅವ್ರು ಇವತ್ತು ಜನಗಳಿಗೆ ವಿವರಿಸಿ ಹೋದರು. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಹೇಳಿ ಹೋದರು. ಅವರು ಬಡತನ, ವಿದ್ಯಾಭ್ಯಾಸಕ್ಕೂ ಬಡತನಕ್ಕೂ ಸಂಬಂಧನೇ ಇಲ್ಲ. ವಿದ್ಯೆ ಬೇಕಾಗಿದ್ದರೆ ಅವ್ನು ದುಡ್ಡಿರೋನು ಮಾತ್ರ ವಿದ್ಯೆ ಕಲ್ತ್ಕೋಬೇಕು ಅನ್ನೋದು ಇವತ್ತು ಅವರು ಸಾಬೀತುಪಡಿಸ್ಬಿಟ್ಟು ಹೋದರು. ಬಡತನದಿಂದ ಬಂದು ನಾನು ಈ ಮಟ್ಟಕ್ಕೆ ಏರಿದ್ದೀನಿ ಅಂತ ಹೇಳಿದ್ರೆ ನಾವು ಶ್ರಮಪಟ್ಟು ಓದಿದರೆ ನಾವು ಎಲ್ಲಿ ಬೇಕಾದರೂ ನಾವು ಮುಂದುವರಿಬೋದು ಅನ್ನೋದು ಇವತ್ತು ಅವ್ರು ಸಾಬೀತುಪಡಿಸ್ಬಿಟ್ಟು ಹೋಗಿದ್ದಾರೆ. ಅದೇ ಥರ ನಮ್ಮ GST ಕಮಿಷನರ್ ಆದಂಥ ರಫಿ ಪಾಷಾ ಸಾಹೇಬರು, ಅವರು ಸಹ ಅವ್ರ ತಂದೆ ತಾಯಿ ವಿದ್ಯೆ ಇದ್ದು ಸಹ
ಅಂಥ ಮನೆಯಲ್ಲಿ ಹಿಂದಿ ಟೀಚರ್ ಮನೆಯಲ್ಲಿ ಇವತ್ತು KS IAS ಈ ಥರ ಆಫೀಸರ್ ಬೆಳಿಬೇಕಾಗಿದ್ರೆ ಅವ್ರ ಹಿಂದೆ ಪಟ್ಟಂಥ ಶ್ರಮ, ಆ ಮಕ್ಕಳಿಂದ ಪಡಬೇಕಾಗಿರುವಂಥ ಶ್ರಮ, ಪೋಷಕರು ಏನು ಮಾಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಗೆ ಅವರು ಮಾಡಬೇಕಾದಂಥ ಕರ್ತವ್ಯಗಳು ಸಹ ಇವತ್ತು ನಮಗೆ ಬಂದಂಥ ನಮ್ಮ ಉಸ್ತುವಾರಿಗಳೆಲ್ಲ ಬಂದು ಇವತ್ತು ವಿವರಿಸ್ಬಿಟ್ಟು ಹೋಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇಂಥ ಪ್ರೋಗ್ರಾಮ್ಗಳು, ಇಂಥ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ಹೋಬಳಿಗಳಲ್ಲೂ ನಡೀಲಿ. ಇಂಥ ಕಾರ್ಯಕ್ರಮಗಳು ಮಾಡಿದಂಥ ನಮ್ಮ ಎಲ್ಲ DSF ಫೌಂಡೇಶನ್ ಮತ್ತು DSFಗೆ ಎಲ್ಲ ಸಪೋರ್ಟರ್ಸ್ ಯಾರು ಇದ್ದಾರೋ ಎಲ್ರಿಗೂ ಆ ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಕಾರ್ಯಕ್ರಮದಲ್ಲಿ ಜಿಎಸ್ಟಿ ಉಪ ಆಯುಕ್ತರಾದ ರಫೀಕ್ ಪಾಷಾ, ನವದೆಹಲಿಯ IAS ಅಕಾಡೆಮಿಯ ಸಂಸ್ಥಾಪಕ ನಿರ್ದೇಶಕರಾದ CV ಗೋಪಿನಾಥ್, ಹೊಸಕೋಟೆ DYSP ಮಲ್ಲೇಶ್, ಮುಖಂಡರಾದ ಇಮ್ತಿಯಾಜ್ ಪಾಷಾ, ಸಗೀರ್ ಅಹ್ಮದ್, ವಿಜಯ್ ಕುಮಾರ್, ಕದೀರ್ ಅಹ್ಮದ್, ಚಾಂದ್ ಪಾಷಾ, ಅಫ್ಸರ್ ರೋಷನ್, ಕಲೀಂ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು.